ಕನ್ನಡಿಗರೆಲ್ಲರೂ ನಾವೆಲ್ಲರೂ ಒಂದೇ ಆದ್ರೂ ಕೂಡ ಒಂದಷ್ಟು ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಮಾತ್ರ ಬದಲಾಗ್ತಾ ಹೋಗ್ತವೆ. ಸೊ ಯಾಕಂತಂದ್ರೆ ನಿಮ್ಗೆ ಈಗಾಗ್ಲೇ ಪ್ರಶ್ನೆ ಮೂಡಿರ್ಬೋದು, ನನ್ನ ತಲೆ ಮೇಲೆ ಹಾಕಿರುವಂತಹ ಟೊಪ್ಪಿ ನೋಡಿ. ಯಾಕಂತಂದ್ರೆ ಇದು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಹವ್ಯಕ ಸಂಭ್ರಮದಲ್ಲಿ ನಾನಿದ್ದೇನೆ. ನೀವು ನೋಡ್ತಾ ಇರಬಹುದು, ಬೆಂಗಳೂರಿನಲ್ಲಿ ಸುಮಾರು 5 ವರ್ಷಕ್ಕೊಮ್ಮೆ ನಡೆಯುವಂತಹ ಹವ್ಯಕ ಸಂಭ್ರಮಾಚರಣೆ ಈ ಬಾರಿಯೂ ಕೂಡ ಅಷ್ಟೇ ಅದ್ದೂರಿಯಾಗಿ ನಡೀತಾ ಇರುವಂತಹದ್ದು. ತಮ್ಮದೇ ಆದಂತಹ ಸಂಸ್ಕೃತಿ, ತಮ್ಮದೇ ಆದಂತಹ ಭಾಷೆಯ ಶೈಲಿ, ಅದರ ಜೊತೆಗೆ ತಮ್ಮದೇ ಆದಂತಹ ಆಹಾರ ಪದ್ಧತಿಯನ್ನ ಹೊಂದಿರುವಂತಹ ಕನ್ನಡಿಗರು ಸಹ ಇವತ್ತು ಇಲ್ಲಿ ಎಲ್ಲರೂ ಒಂದೆಡೆ ಸೇರ್ಕೊಂಡು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಎಲ್ಲೋ ಆಧುನಿಕತೆ ಬೆಳೀತಾ ಹೋದಂತೆ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಗಳು ಇವತ್ತು ಬದಲಾಗ್ತಾ ಇದ್ದಾವೆ. ಆ ಎಲ್ಲವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಕ್ಷಣ ನಮ್ಮನ್ನ ನಾವು ಮರೆಯೋ ರೀತಿಯಾಗಿ ಮೈ ಜುಮ್ ಎನ್ನುವ ರೀತಿಯಲ್ಲಿ ಇಲ್ಲಿ ಅನಾವರಣಗೊಳಿಸಿರುವಂತದ್ದು. ಸೊ ಸಾಕಷ್ಟು ಜನ ಹವ್ಯಕರು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅದರ ಜೊತೆಗೆ ಒಂದು ಸಂಪ್ರದಾಯ ಏನು ಅಂತಂದ್ರೆ ಆ ಆಲೆ ಮನೆಯನ್ನ ನಾವು ನೋಡಬಹುದು, ಯಾವ ರೀತಿಯಾಗಿ ಅನಾವರಣ ಇಲ್ಲಿ ಅರಮನೆ ಮೈದಾನದಲ್ಲಿ ಅನಾವರಣಗೊಂಡಿದೆ ಅಂತ ಹೇಳಿ ಸಂಪೂರ್ಣವಾಗಿ ನಮ್ಮ ಕ್ಯಾಮರಾ ಜರ್ನಲಿಸ್ಟ್ ಕಿರಣ್ ಅವರು ನಿಮ್ಗೆ ಈ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾರೆ. ಇದು ಹಿಂದಿನ ಕಾಲಮಾನದಲ್ಲಿ ಇದ್ದಂತಹ ಆಲೆ ಮನೆ. ಇವತ್ತಿನ ದಿನ ನಾವೆಲ್ಲ ಇದನ್ನ ಕಬ್ಬಿನ ಹಾಲು ಅಂತ ಹೇಳಿ ನಾವೆಲ್ಲ ಕರಿತೀವಲ್ವಾ, ಅದೇ ಕಬ್ಬಿನ ಹಾಲಿನ ಆಲೆ ಮನೆ. ಅಂದ್ರೆ ಮೊದಲಿಗೆ ಆರಂಭದಲ್ಲಿ ಈ ರೀತಿಯಾಗಿ ಅದನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯ ಆಗತ್ತೆ. ಅದಾದ ಬಳಿಕ ಅದನ್ನ ಕಟ್ ಮಾಡಿ ಹಾಲನ್ನ ತೆಗೆಯುವುದಕ್ಕೆ ಮುಂದಾಗ್ತಾರೆ. ನೀವು ಈ ಭಾಗದಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಕಬ್ಬಿನ ಹಾಲನ್ನ ತೆಗಿತಾರೆ ಅಂತ ಹೇಳಿ. ಯಾಕಂತಂದ್ರೆ ಆಗಿನ ಕಾಲದಲ್ಲಿ ಕೋಣಗಳನ್ನ ಬಳಕೆ ಮಾಡುವುದರ ಮೂಲಕ ಕಬ್ಬಿನ ರಸವನ್ನ ತೆಗೆಯುವಂತಹ ಪದ್ಧತಿಯನ್ನ ಇತ್ತು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಅಂದ್ರೆ ಯಂತ್ರೋಪಕರಣಗಳು ಬಂದಾದ ಮೇಲೆ ಇದೆಲ್ಲವೂ ಕೂಡ ಈಗಾಗ್ಲೇ ಬದಲಾವಣೆ ಹೊಂದಿದೆ. ಸೊ ಅಲ್ಲಿರುವಂತಹ ಕೋಣ ಈ 1-2 ರೌಂಡ್ ಗಳನ್ನ ಸುತ್ತುತ್ತಾ ಹೋದಂತೆ ಈ ಕಬ್ಬು ಇದರಲ್ಲಿ ಮಷಿನ್ ನಲ್ಲಿ ಹಾಕ್ತಾ ಹೋದಂತೆ ಇಲ್ಲಿ ಹಾಲು ಬರುತ್ತೆ. ನೀವು ನೋಡ್ಬೋದು, ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾಕಂತಂದ್ರೆ ಇದು ಯಾವುದೇ ರೀತಿಯಾಗಿ ನಾವು ಹಾಲನ್ನ ಇಲ್ಲಿಂದ ಡೈರೆಕ್ಟ್ ತಗೊಳಕ್ ಆಗಲ್ಲ. ಅದನ್ನು ಕೂಡ ಈಗ ಕೆಳಗಡೆಯಿಂದ ಪೈಪ್ ಲೈನ್ ಮಾಡೋದ್ರ ಮೂಲಕ ಡೈರೆಕ್ಟ್ ಆಗಿ ಹಾಲನ್ನ ನಾವು ತೆಗೆದುಕೊಳ್ಳುವಂತಹ ಸಿಸ್ಟಮ್ ಅನ್ನ ನಾವು ಕಾಣ್ತಾ ಹೋಗ್ತೀವಿ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಈ ಕಡೆ ಬಂದಾಗ ನಮಗೆ ಯಾವ ರೀತಿ ಹಾಗೆ ಹಾಲು ಕಬ್ಬಿನ ರಸವನ್ನ ತೆಗೆದ್ರು ಅನ್ನುವಂಥದ್ದು ನಮ್ಗೆ ಇಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣ್ತಾ ಹೋಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಂದ್ರೆ ಡೈರೆಕ್ಟ್ ಕನೆಕ್ಷನ್ ನ ಮಾಡಿರ್ತಾರೆ. ಅಂದ್ರೆ ನೆಲಮಾಡಿಯಲ್ಲೇ ಒಂದಷ್ಟು ಕನೆಕ್ಷನ್ ಗಳನ್ನ ನೀಡೋದ್ರ ಮೂಲಕ ಈ ರೀತಿಯಾಗಿ ಅದು ಸಂಪೂರ್ಣವಾಗಿ ಕ್ಲೀನ್ ಆಗಿ ಬರುವಂತಹದ್ದು. ಅದ್ರ ಮೂಲಕ ಬಕೆಟ್ ಗಳು ಅಥವಾ ಇನ್ನೇನೋ ಸಾಮಗ್ರಿಗಳನ್ನ ಯೂಸ್ ಮಾಡೋದ್ರ ಮೂಲಕ ಈ ರೀತಿಯಾಗಿ ಕಬ್ಬಿನ ಹಾಲನ್ನ ತೆಗೆಯುವಂತಹದ್ದು. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಈ ಎಲ್ಲವೂ ಕೂಡ ಬದಲಾಗಿರೋದ್ರಿಂದಾಗಿ ನಮ್ಗೆ ಕಾಣ ಸಿಗೋದಿಲ್ಲ ಈ ಎಲ್ಲವೂ. ಸೊ ಇನ್ನೊಂದು ದೃಶ್ಯಾವಳಿಗಳಲ್ಲಿ ನಾವು ನೋಡ್ಬೋದು ಯಾವ ರೀತಿಯಾಗಿ ಕಬ್ಬಿನ ಹಾಲಲ್ಲಿರುವಂತಹ ಜಂಡು ಅನ್ನೋದು ಅಂದ್ರೆ ಹವ್ಯಕರು ಕರೆಯುವಂತಹ ಜಂಟು ಇದು. ಸೊ ಇದನ್ನ ತೆಗೆಯುವುದ್ರ ಮೂಲಕ ಅದನ್ನ ಕುದಿಸ್ತಾರೆ. ಸೊ ಕುದಿಸೋದ್ರಿಂದಾಗಿ ಇದು ಬೆಲ್ಲ ಆಗಿ ಬದಲಾವಣೆ ಹೊಂದುತ್ತೆ. ಈಗಾಗ್ಲೇ ಒಂದಷ್ಟು ಕಬ್ಬಿನ ಹಾಲಿನಿಂದ ರಸದಿಂದ ಮಾಡಿರುವಂತಹ ಬೆಲ್ಲ ಕೂಡ ಈಗಾಗ್ಲೇ ತಯಾರಾಗಿದೆ. ಸೊ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಅಂದ್ರೆ ತಯಾರಿ ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಸಾಕಷ್ಟು 6 ಬಕೆಟ್ ಇರುವಂತಹ ಕಬ್ಬಿನ ಹಾಲಿನಿಂದ 1.5 ಬಕೆಟ್ಗೆ ಬಂದಾಗ ಅದು ಬೆಲ್ಲ ಆಗುತ್ತೆ. ಅಷ್ಟೊಂದು ಕುದಿಸಿದಾಗ ಅದೆಲ್ಲವೂ ಕೂಡ ಬದಲಾಗಿ ಬೆಲ್ಲವಾಗಿ ನಮ್ಗೆ ಕನ್ವರ್ಟ್ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಕಬ್ಬಿನ ಸಿಪ್ಪೆಯಿಂದನೇ ಹಾಲನ್ನ ಮಾಡುವಂತದ್ದು. ಇದನ್ನು ಕೂಡ ಬಳಕೆ ಮಾಡಿ ಇದರಿಂದ ಬೆಂಕಿ ಮಾಡಿ ಇದರಿಂದಲೇ ಅಂದ್ರೆ ಕಟ್ಟಿಗೆ ಬಳಸುವ ಬದಲಿಗೆ ಹಾಲು ತೆಗೆದಿರುವಂತಹ ಹಿಪ್ಪೆಯ ಮೂಲಕ ಕಬ್ಬಿನ ಹಾಲನ್ನ ಬೆಲ್ಲವಾಗಿ ಮಾಡುವುದಕ್ಕೆ ಬದಲಾವಣೆ ಮಾಡುವಂತದ್ದು. ಸೊ ಈಗ ಇಲ್ಲಿ ಇದಕ್ಕೆ ಸಂಬಂಧ ಅದ್ರ ಜೊತೆಗೆ ನಾವು ಇನ್ನೊಂದೇನ್ ನೋಡ್ಬಹುದು ಅಂತಂದ್ರೆ ಇದು ಇತ್ತೀಚಿನ ದಿನಮಾನಗಳಲ್ಲಿ ಬಳಕೆ ಆಗ್ತಾ ಇರುವಂತಹದ್ದು. ಇದು ಮಷಿನ್ ನ ಮೂಲಕ ಬಳಕೆ ಆಗ್ತಾ ಇರುವಂತಹದ್ದು. ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಕೋಣಗಳನ್ನ ನಾವು ಬಳಕೆ ಮಾಡ್ದೇನೆ ತೆಗೆಯುವಂತಹ ಹಾಲಿನ ಮಷಿನ್ ಅಂತಲೇ ನಾವು ಕರಿಬಹುದು. ಸೊ ಈ ರೀತಿಯಾಗಿ ಅಂದ್ರೆ ಕಾಲಮಾನ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋದಂತೆ ಒಂದಷ್ಟು ಬದಲಾವಣೆಗಳನ್ನ ನೋಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ಆಲೆಮನೆಯ ಹಿರಿಯರು ಕೂಡ ಇದ್ದಾರೆ, ಹವ್ಯಕರು ಕೂಡ ನಮ್ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ಸೊ ಆಕ್ಚುಲಿ ಇದನ್ನ ಈ ಮನೆಯಲ್ಲಿ ಮಾತ್ರ ಹಾಕೊಳ್ಳೋದು, ಇದ್ರ ಬಿಟ್ಟು ಹೊರಗಡೆ ಹೋದಾಗ ಇದನ್ನ ಬಳಕೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನನ್ ಜೊತೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಲ್ಲಾ ಹವ್ಯಕರು ಈಗಾಗ್ಲೇ ಬೆಂಗಳೂರಿನ ಒಂದು ಅರಮನೆ ಮೈದಾನದಲ್ಲಿ ಸೇರಿದೀರಾ. ಸೊ ನಿಮ್ಮ ಸಂಸ್ಕೃತಿನ ಇಲ್ಲಿ ನೋಡ್ತಾ ಇದ್ದೀರಾ, ಹೇಗ್ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ಹವ್ಯಕರು ಈ ಕೃಷಿಯನ್ನ ಕೇವಲ ಆದಾಯ ದೃಷ್ಟಿಯಿಂದ ಅಲ್ಲ, ಆತಿಥ್ಯದ ದೃಷ್ಟಿಯಿಂದ ಮಾತ್ರ ಮಾಡ್ಕೊಂಡು ಬಂದಿದ್ದಾಗಿತ್ತು. ಈ ಕಾರಣದಿಂದ ಬೆಂಗಳೂರಿನ ಈ ಪ್ರದೇಶದಲ್ಲಿ ಸಾಮಾನ್ಯ 10,000 ಮನೆಗಳ ನಮ್ದು ಈಗಾಗಲೇ ಇದೆ, 3 ಮಠದ ಶಿಷ್ಯರು ಸೇರಿ.
ಆ ಕಾರಣದಿಂದ ಹಳ್ಳಿಯ ಈ ಕೃಷಿ ಮರಿಬಾರದು, ಇದನ್ನು ಇಡೀ ಸಮಾಜಕ್ಕೆ ಕೊಡಬೇಕು. ಒಬ್ಬ ಕೂಲಿಕಾರನಿಂದ ಹಿಡಿದು ಚಿನ್ನ ಕೊಡವನವರಿಗೂ ಆತಿಥ್ಯ ಮಾಡ್ಲಿಕ್ಕೆ ಇರುವ ಅತ್ಯಂತ ಅಪರೂಪದ ಕೃಷಿ ಇದು. ಅವರನ್ನೆಲ್ಲ ಸಂತೋಷ ಪಡಿಸ್ಲಿಕ್ಕಾಗಿ ಇಟ್ಕೊಂಡಂತ ಕೃಷಿ. ಆ ದೃಷ್ಟಿಯಿಂದ ಈ ಸಲ 75ನೇ ವರ್ಷದಲ್ಲೂ ಸಹಿತ ನಾವು ಇದೇ ಆವರಣದಲ್ಲಿ ಆಲೆಮನೆ ಮಾಡಿದ್ವಿ. ಈ 81ನೇ ವರ್ಷದಲ್ಲೂ ಅಖಿಲ ಹವ್ಯಕ ಮಹಾಸಭೆಯ ಈ ಕಾರ್ಯಕ್ರಮದಲ್ಲಿ ಆಲೆಮನೆಯನ್ನ ಜೋಡಿಸಿದ್ದೇವೆ ನಾವು. ಇದು ಬಹಳ ತುಂಬಾ ಸುಂದರವಾಗಿ ನಮಗೆ ಮೂಡಿ ಬಂದಿದೆ. ಆ ಯೋಜನೆ ಖುಷಿ ಕೊಟ್ಟಿದೆ. ಸರ್, ಈಗಾಗ್ಲೇ ಅಂತಂದ್ರೆ ಆಲೆ ಮನೆನ ನೀವು ಇಲ್ಲಿ ತಗೊಂಡ್ ಬಂದಿದ್ದೀರಾ ಅಂದ್ರೆ ನಿಮ್ ಊರಲ್ಲಿ ಮಾತ್ರ ನಾವ್ ಇದನ್ನ ನೋಡ್ತಾ ಇದ್ವಿ, ಇವತ್ತು ಬೆಂಗಳೂರು ಸಿಟಿಯಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ಸಾಕಷ್ಟು ಜನರು ವಿದ್ಯಾರ್ಥಿಗಳು ಬೆಂಗಳೂರು ಲೈಫ್ಗೆ ಹೊಂದ್ಕೊಂಡ್ಮೇಲೆ ಎಲ್ಲೋ ನಮ್ ಸಂಪ್ರದಾಯ ಸಂಸ್ಕೃತಿ ಇವತ್ತು ಕಡಿಮೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಜನರೇಷನ್ ಅವರಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ ಸರ್ ಇದ್ರ? ನಾನು ಕೂಡ ಹೊಸನಗರ ತಾಲೂಕು ಬಾಣೆಗ ಅಂತ ಹೇಳಿ ನಾನು ಸುಮಾರು 25 ವರ್ಷದಿಂದ ಈ ಬೆಲ್ಲವನ್ನು ಮಾಡ್ತಾ ಇದ್ದೇನೆ. ಆಮೇಲೆ ಬೆಂಗಳೂರಲ್ಲಿ ನನ್ನ ಹವ್ಯಕ ಬಾಂಧವರು ಕರೆಸಿ ನನಗೊಂದು ಸನ್ಮಾನ ಮಾಡಿದ್ರು ಕೂಡ ಭಾರಿ ಖುಷಿ ಆಯ್ತು. ಆಮೇಲೆ ಇವತ್ತಿನ ದಿವಸ ನಾನು 3 ಸಹ ಬಂದಿಲ್ಲಿ ಈ ಒಂದು ಆಲೆಮನೆಯಲ್ಲಿ ನನ್ನ ಸೇವೆಯನ್ನ ಮಾಡ್ತಾ ಇದ್ದೆ. ಅದಕ್ಕಾಗಿ ನಮ್ಮೆಲ್ಲಾ ಬಂಧುಗಳು ನನಗೆ ಖುಷಿಯಿಂದ ಬಂದು ಇಲ್ಲಿ ಸಹಕರಿಸಿದ. ಸರ್, ಇವತ್ತು ಆಲೆಮನೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಈ ಆಲೆಮನೆ ಬಗ್ಗೆ ನಾವು ಇದನ್ನು ಯಾವತ್ತು ನಾವು ಹವ್ಯಕರಲ್ಲ, ಎಲ್ಲ ಬಾಂಧವರು ಸೇರಿ ಇದನ್ನು ಉಳಿಸಿಕೊಂಡು ಹೋಗ್ಬೇಕು. ಇದೊಂದು ಅಪರೂಪದಲ್ಲಿ ಬೆಲ್ಲ ತಯಾರು ಮಾಡಿ ಬಹುದಿನ ಇಟ್ಕೊಂಡು ಎಲ್ಲ ರೀತಿಯ ಒಂದು ಆಹಾರವನ್ನ ತಯಾರು ಮಾಡ್ಲಿಕ್ಕೆ ಮತ್ತೆ ಸಾವಯವ ಕೃಷಿಗೆ ಯೋಗ್ಯವಾದಂತ ಬೆಳೆ ಇದು. ಆ ದೃಷ್ಟಿಯಿಂದ ನಮ್ಮ ಹಳ್ಳಿಯ ಕೃಷಿಯನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಪ್ರದೇಶದಲ್ಲೂ ಅವಕಾಶ ಇದೆ. ಇದೇ ರೀತಿಯ ಸಂಪ್ರದಾಯವನ್ನು ಇಟ್ಕೊಂಡ್ರೆ ಮಕ್ಕಳು ಸಹಿತ ನಮ್ಮ ಜೊತೆ ತೊಡ್ಕೊಳ್ತಾರೆ ಹೇಳೋ ಭಾವನೆ ನಮ್ಮದು. ಆ ದೃಷ್ಟಿಯಲ್ಲಿ ನಮ್ಮೆಲ್ಲರೂ ಇದು ಕೈ ಜೋಡಿಸುವ ಅಂತ ಹೇಳುವ ವಿನಮ್ರ ವಿನಂತಿ ನಂದು. ಸೊ ಒಟ್ಟಾರೆಯಾಗಿ ಈ ಒಂದು ಸಂಪ್ರದಾಯ ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಎಲ್ಲೋ ಮರೆಯಾಗ್ತಾ ಇದೆ. ಅದನ್ನ ಮರೆಯಾಗದೆ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಅವರು ತಮ್ಮದೇ ಆದಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಒಂದು ಕಾರ್ಯಕ್ರಮನ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ಸೊ ಇದಿಷ್ಟು ಆಲೆಮನೆ ಅಂತಂದ್ರೆ ಇದನ್ನ ಒಂದೊಂದು ಭಾಗಗಳಲ್ಲಿ ಒಂದೊಂದು ರೀತಿಯಲ್ಲಿ ಕರಿತಾ ಹೋಗ್ತಾರೆ. ಅದೇ ರೀತಿಯಾಗಿ ಈ ಹವ್ಯಕರು ಹೇಳುವ ರೀತಿಯಲ್ಲಿ ಆಲೆಮನೆ ಅಂತಂದ್ರೆ ಸಂಪೂರ್ಣವಾಗಿ ಒಂದು ಹಳ್ಳಿಯ ಸೊಗಡನ್ನ ಕಟ್ಕೊಡೋದಕ್ಕೆ ಇಲ್ಲಿ ಮುಂದಾಗಿರುವಂತದ್ದು ನಾವು ಎಲ್ಲ ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು. ಸೊ ಪ್ರತಿ ವರ್ಷವೂ ಕೂಡ ತಮ್ಮದೇ ಆದಂತಹ ಶೈಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿಯಾಗಿ ಕಾರ್ಯಕ್ರಮ ನಡೀತಾ ಇರ್ಲಿ, ಸಂಸ್ಕೃತಿ ಉಳಿಸುವುದಕ್ಕೆ ಇನ್ನಷ್ಟು ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ, ಭಾಗಿಯಾಗುವುದಕ್ಕೆ ನಾವೆಲ್ಲರೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಂಸ್ಕೃತಿ ಉಳಿಸೋದಕ್ಕೆ ಮುಂದಾಗೋಣ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಆಶ್ವವೇಗ ನ್ಯೂಸ್, ಬೆಂಗಳೂರು.